ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಬೆಂಗಳೂರು ಜಿಲ್ಲೆಯ ಹೊಸ ಭರವಸೆಯಾಗಿ ಬಿಬಿಎಂಪಿ ನ್ಯೂಸ್ 9 ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಎಲ್ಲ ವಿಚಾರಗಳನ್ನ ನಿಮಗೆ ತಿಳಿಸೋ ಕೆಲಸ ಇಂದಿನಿಂದ ನಮ್ಮದಾಗಿರುತ್ತೆ. ಭ್ರಷ್ಟಾಚಾರ ಮಾಡುವ ಅಧಿಕಾರಿಗಳ ಅಸಲಿ ಆಟವನ್ನ ಬಯಲಿಗೆ ಎಳೆದು ತಂದಿದೆ. ಭ್ರಷ್ಟಾಚಾರ ರಹಿತ ಆಡಳಿತ, ಭ್ರಷ್ಟಾಚಾರ ಮುಕ್ತ ಸೇವೆ ಬೆಂಗಳೂರು ಜನತೆಗೆ ಸಿಗುತ್ತದೆ ಮಾಡಿದೆ. ಇದು ಭರವಸೆ ಮಾತ್ರವಲ್ಲ, ಕರ್ನಾಟಕ ಜನತೆಗೆ ನೀಡಿರೋ ವಾಗ್ದಾನ. ಮೊದಲಿಗೆ ಮುಖ್ಯಾಂಶಗಳು. ಎಲ್ಲರೂ ರೈತರಾಗಿ ಸಾಧ್ಯ ಇಲ್ಲ. ಒಬ್ಬರಿಗೆ ಒಂದು ರೈತರಿಗೆ ಕಾಂಗ್ರೆಸ್ ಪಕ್ಷ ಮಾಡಿಕೊಂಡಂತ ಕಾರ್ಯಕ್ರಮದಲ್ಲಿ ಉಳಿದಕ್ಕೆ ಭೂಮಿ ಕೊಡಬೇಕು, ಬಗರ್ಗೂ ಸಾಗಣೆ ಹಾಕೊಂಡವರಿಗೆ ಜಮೀನು ಕೊಡಬೇಕು, ಅರಣ್ಯ ಕಾಯ್ದೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ ಕಾನೂನಲ್ಲಿ ಜಮೀನು ಕೊಡಬೇಕು ಅಂತೇಳಿ ಸಂವಿಧಾನದ ಹಕ್ಕು ಸರ್ಕಾರದ ಹಕ್ಕನ್ನು ಕೊಟ್ಟಿದ್ದೇವೆ. ನಿನ್ ಕೈಲಿ ಕುಮಾರ ಒಂದು ಮೀಟಿಂಗ್ ಮಾಡಿ ಒಬ್ಬರಿಗೆ ಬಡವರಿಗೆ ಜಮೀನು ಕೊಡಕ್ಕಾಗಲ್ಲ. ಯಾವುದನ್ನ ಹಕ್ಕು ನಿಮಗೆ ಇದು ನೀವು ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು. ಎರಡನೇದು, ನಾನು 8 ಕಡೆ 9 ಕಡೆ ಹೋಗಿ ನಿಮ್ಮನ್ನೆಲ್ಲ ಭೇಟಿ ಮಾಡಿ ನಿಮ್ಮ ಸಮಸ್ಯೆ ಏನು ಅಂತೇಳಿ ಜನಸ್ಪಂದನ ಕಾರ್ಯಕ್ರಮ ಮಾಡಿ ಬಾಗಿಲು ನಿಮ್ಮ ಸರ್ಕಾರ ಬಂದಿದೆ ಅಂತೇಳಿ ಬಂದಿದ್ದೆ. ಜಾರ್ಜ್ ಸಾಹೇಬ್ರೆ, ಪರಮೇಶ್ವರ್ ಸಾಹೇಬ್ರೆ, ಎಲ್ಲ ಮಂತ್ರಿ ಸಹಿತಗಳೇ 22,000 ಜನ ಅರ್ಜಿಗಳನ್ನ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಸೈಟ್ ಇಲ್ಲ, ಮನೆ ಇಲ್ಲ, ಜಮೀನಿಲ್ಲ, ಖಾತೆ ಇಲ್ಲ, ಕೆಲಸ ಇಲ್ಲ, ಪೆನ್ಷನ್ ಇಲ್ಲ ಅಂತ ಕೊಟ್ಟಿದ್ದಾರೆ. ನಿಜ ತಾನೇ? 22,000 ಜನ ಕೊಟ್ಟಿದ್ದಾರೆ. ಏನು ಆಡಳಿತ ನೀವು ಮಾಡಿಕೆ? ಯಾವ ಸಹಾಯವನ್ನು ಮಾಡಿದ್ದೀರಿ? ಇದಕ್ಕೆ ಉತ್ತರವನ್ನ ಮುಂದೆ ಈ ಭಾಗದ MLA ಚುನಾವಣೆ ಖಾಲಿ ಇದೆ, ನೀವು ಜನ ಉತ್ತರವನ್ನು ಕೊಡಬೇಕು. ಕೊಡ್ತಿರ್ತಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ನಿಂದುತ್ತಾರೆ, ಆ ಸ್ವಾಭಿಮಾನದ ಜಿಲ್ಲೆ ನಿಂದುತ್ತಾರೆ. ಇದು ಉತ್ತರ ಬೇಕು ನನಗೆ. ಕುಮಾರ, ನಾನು ಪ್ರಶ್ನೆ ಕೇಳಿದ್ದೀನಿ, ನನ್ನ ಆಸ್ತಿ ಚರ್ಚೆ ಮಾಡೋದು ನೀನು. ಫಸ್ಟ್ ಮೊದಲಿಂದ ಬಾರಿ ಕುಮಾರ, ಬಾಲಕೃಷ್ಣೇಗೌಡ ನಿನ್ನ ಸೋದರ ಅಲ್ವಾ? ಅವರ ತಂದೆ, ಅವರ ಧರ್ಮಪತ್ನಿ, ಅವ್ರ ತಂದೆ, ಅವ್ರ ಮನೆಯವರು ಮೈಸೂರವರು, ಶ್ರೀರಂಗಪಟ್ಟಣ, ಬೆಂಗಳೂರು, ಅವರ ನಟರಿಷ್ಟರು, ಬೇರಾಮಿಗಳು, ಎಷ್ಟೆಷ್ಟು ಜಮೀನು ಅವರ ಹೆಸರಲ್ಲಿ ಆಗಿದೆ. ನಾಳೆ ರಾಮನಗರದಲ್ಲಿ ಪುತ್ರ ಕೊಡಬೇಕು. ಒಬ್ಬ ಸರ್ಕಾರಿ ನೌಕರ ಎಷ್ಟು ಸಾವಿರ ಕೋಟಿ ಇದ್ದಾರೆ, ಯಾವ ಆಲೂಗಡ್ಡೆ ಈರುಳ್ಳಿ ಬಿಟ್ಟಲ್ಲಿ ಸಂಪಾದನೆ ಆಯಿತು ಅದು ಕೊಡಬೇಕು. ನಾನು ಹೇಳಿದ್ದೇನೆ, ಬೈ ಬಾತ್ ಅಗ್ರಿಕಲ್ಚರ್ ಬೈ ಪ್ರೊಫೆಷನ್ ಬಿಸ್ನೆಸ್ ಮ್ಯಾನ್. ನೀನು ಹಂಗೆ ಹೇಳಿಲ್ಲ. ನಾನು ಪಂಚಾಯತ್ ಬಂದಿದ್ದೀನಿ, ನಾನು ಹೊಲ ಉಳ್ತಾ ಇದ್ದೀನಿ ಅಂತ ನೀನು ಹೇಳಿದ್ದೀನಿ, ಜೀವನ ಮಾಡ್ತಾ ಇದ್ದೀನಿ ಅಂತ. ನೀನು ಮಣ್ಣಿನ ಮಗ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ತಂದೆ ಮಣ್ಣಿನ ಮಕ್ಕಳಿರ್ಬೋದು. ನಾವು ನನ್ನನ್ನ ಕಲ್ಲಿನ ಮಗ, ಕಲ್ಲು ರೂಢಿ ಮಾಡಿಬಿಟ್ಟಿದ್ದೀನಿ ಅಂತ. ನನ್ನ ಮೇಲೆ, ನನ್ನ ತಮ್ಮನ ಮೇಲೆ, ನನ್ನ ಧರ್ಮಪತ್ನಿ ಮೇಲೆ, ನನ್ನ ತಂಗಿ ಮೇಲೆ ನೀನು ಕೇಸ್ ಹಾಕಿಸಿ ಏನಾಯ್ತು? ಏನು ಮಾಡಕ್ಕಾಗಲಿಲ್ಲ. ನೀನು ನಿನ್ನ ಕುಟುಂಬದವರು ಏನ್ ಮಾತಾಡಿದೆ? ಮಿಲಿಟರಿಯವರು ಬಂದು ನನ್ನ ಕರ್ಕೊಂಡು ಹೋಗ್ತಾರೆ ಅಂತ. ನೀನು ಬಂದು ನನ್ನನ್ನ ಜೈಲು ನೋಡಲ್ಲಪ್ಪ. ನಾನು ಆತ್ಮನಿಗೆ ಹೆಂಗಿತ್ತು, ನಾನು ಜೈಲು ಅಂತ ಕೇಳ್ತೇನೆ. ನ್ಯಾಯಾಲಯ ಇವತ್ತು ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ, ಗೊತ್ತಿದೆ ನಿನಗೆ? ನನ್ನ ತಂಗಿ ಮೇಲೆ, ನನ್ನ ತಮ್ಮನ ಮೇಲೆ, ನನ್ನ ಹೆಂಡತಿ ಮೇಲೆ ಕೇಸ್ ಹಾಕಲ್ಲ. ನಿನ್ನ ಸಹೋದರ ಬಾಲಕೃಷ್ಣ ಕೇಸ್ ಹಾಕಿ
ಅವೆಲ್ಲ ವಜಾಗಿದೆ ಗೊತ್ತಿದೆ ನಿಮಗೆ. ಆದ್ರೆ ನಿನ್ನ ಡಿನೋಟಿಫಿಕೇಶನ್ ಇಂದ ನಾನು ಚರ್ಚೆ ಮಾಡಿಲ್ಲ. ನಿನ್ನ ಮೈನಿಂಗ್ ಕೇಸಿನ ಚರ್ಚೆ ಮಾಡಿಲ್ಲ. ನಿನ್ನ ಸೋದರರ ನಿನ್ನ ಕುಟುಂಬದವರ ಆಸ್ತಿಯನ್ನು ಪಟ್ಟಿ ಬಿಡುಗಡೆ ಮಾಡಿಲ್ಲ. ಪಟ್ಟಿ ಬಿಡುಗಡೆ ಮಾಡ್ತೀನಿ. ಪಟ್ಟಿ ಬಿಡುಗಡೆ ಮಾಡ್ತೀನಿ. ಇವತ್ತು ಒಂದು ಟ್ರಯಲ್ ಬಿಜೆಪಿ ಗೆಲ್ಲಿಸಕ್ಕೆ ನೀನು ನಿನ್ನ ಅಸ್ತಿತ್ವಕ್ಕೋಸ್ಕರ ಬರೀ 19 ಸೀಟ್ ಬಂತು ನಿನ್ನ ಅಧ್ಯಕ್ಷತೆಯಲ್ಲಿ. ನನ್ನ ಅಧ್ಯಕ್ಷತೆಯಲ್ಲಿ 136 ಸೀಟ್ ಬಂತು. ನೀನು ಹೋಗಿ ಜನತಾದಳದವರು ಹಿಟ್ ಅಂಡ್ ರನ್ ಬ್ಲಾಕ್ ಮೇಲ್ ಕುಮಾರಸ್ವಾಮಿ ನೀನು ಹಿಟ್ ಅಂಡ್ ರನ್ ಕುಮಾರಸ್ವಾಮಿ ನೀನು ಎಲ್ಲಾನು ಎದುರಿಸ್ದಂಗೆ ಆ ಬಿಜೆಪಿ ಎದುರಿಸಕ್ ಹೋದೆ. ಆ GD ದೇವೇಗೌಡರಿಗೆಲ್ಲ ಸ್ಟೇಟ್ಮೆಂಟ್, ಮಗನಿಗೆಲ್ಲ ಸ್ಟೇಟ್ಮೆಂಟ್, ನೀನು ಸ್ಟೇಟ್ಮೆಂಟ್. ಯಾಕೆ ಬರಲ್ಲ ಅಂತ ಹೇಳಿದ್ರೆ ಯಾಕೆ ನಡೀತಾ ಇದೆ? ನಿನ್ನ ಅಧಿಕಾರಕ್ಕೋಸ್ಕರ ನಿನ್ನ ಪಕ್ಷವನ್ನು ಮುಳುಗಿ ಈ ಪಾಪದ ಮುಳುಗಿನಲ್ಲಿ ನೀವಿಬ್ಬರು ಸೇರಿ ಪಾಪದ ವಿಮೋಚನೆ ಮಾಡಲಿಕ್ಕೆ ಇವತ್ತು ನಡೀತಾ ಇದ್ದೀರಿ. ಇದು ರಾಜ್ಯದ ಜನತೆ ಇವತ್ತು ನೋಡ್ತಾ ಇದ್ದಾರೆ. ಇವತ್ತು ಬಿಜೆಪಿಯವರು ಏನು ಸುಮಾರು 25 ಹಗರಣಗಳಿವೆ. ಆ ಪುಸ್ತಕ ಕೂಡ ನಾವು ಬಿಡುಗಡೆ ಮಾಡ್ತೇವೆ. ಒಂದೊಂದೇ ಕೇಳ್ತಾ ಇದ್ದೀನಿ, ಒಂದೇ ದಿನ ಕೇಳ್ತಾ ಇಲ್ಲ ನಿಮಗೆ. ಈಗ ಏನು ಡಾಕ್ಟರ್ ಪರಮೇಶ್ವರ್ ಅವರು ಹೇಳಿದ್ರು, ಏನು ಜಾರ್ಜ್ ಅವರು ಮಾತಾಡಿದ್ರು, ನಾವೇನ್ ಮಾತಾಡಿದ್ದೀವಿ, ಏನ್ ಜಮೀರ್ ಮಾತಾಡಿದ್ರು, ಏನ್ ದಿನೇಶ್ ಮಾತಾಡಿದ್ರು, ಅದಕ್ಕೆ ಉತ್ತರ ಕೊಡಿ. ನಾನು ಮೂಲ ವಿಚಾರ ಏನಿಲ್ಲ ಅಲ್ಲಿ ಮಾತಾಡಕ್ಕೆ. ಏನು ಬ್ಯಾಂಕ್ನಲ್ಲಿ ಏನು ಈ ಹಗರಣಗಳು ನಿಮ್ಮ ಅವಧಿಯಲ್ಲಿ ಏನು ಕೋಟ್ಯಾಂತರ ಬಡವರ ಭೂಮಿ ಹಣ, ಜಿಲ್ಲಾ ಪಂಚಾಯತ್ ಹಣ, ಕಿಯಾನಿಕ್ಸ್ನಲ್ಲಿ ಏನು ಹಣ ವರ್ಗಾವಣೆ ಮಾಡಿ ನೀವು ನುಗ್ಗಿ ಇನ್ನ ಮೈಯಲ್ಲಿ ಆ ಕೊಳಕಿತ್ತಲ್ಲ, ಆ ಕೊಳಕನ್ನ ಕಲ್ಪಿಸ್ಬೇಕು ನಾವು. ಈ PSI ಹಗರಣ ಏನು ನಡೀತಲ್ಲ, ನೀವೇ ಒಪ್ಕೊಂಡೆಲ್ಲ ರದ್ದು ಮಾಡ್ತಾರಲ್ಲ. ನಿಮ್ಮ ಹೋಮ್ ಮಿನಿಸ್ಟರ್ ನಿಮ್ಮ CM ಯಾಕೆ ರಾಜೀನಾಮೆ ಕೊಟ್ಟಿಲ್ಲ? ಹಗರಣನೇ ಇಲ್ಲ ಮುಖ್ಯಮಂತ್ರಿಗಳು, ಅವ್ರು ರಾಜೀನಾಮೆ ಕೊಡ್ತಾ ಇದ್ರು. ನಿಮ್ಮ ಹಗರಣಕ್ಕೆ ನೀವು ರಾಜೀನಾಮೆ ಕೊಟ್ಟಿಲ್ಲ. ನಿಮ್ಮ ಪೌರಿ ಹಗರಣದಲ್ಲಿ, ನಿಮ್ಮ ಏನು ದೇವರಾಜ ಶ್ರೀರಾಮದಲ್ಲಿ, ನಿಮ್ಮ RPR ಬಂದಿದ್ದಂತ ಸಂದರ್ಭದಲ್ಲಿ ಹಗರಣ ನಡೆದು ಸಾಬೀತಾಗಿ ಎಲ್ಲ ಜೈಲಿಗೆ ಹೋದ್ರಲ್ಲ. ಯಾಕೆ ನಿಮ್ಮ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಲಿಲ್ಲ? ಯಾಕೆ ಕೊಡಲಿಲ್ಲ? ಮಂತ್ರಿಗಳು ರಾಜೀನಾಮೆ ಕೊಡಲಿಲ್ಲ. ನಾನು ಹೇಳಿದ್ದಲ್ಲ, ಗುಡಿ ಶೇಖರ್ ಹೇಳಿದ, ಎತ್ತಾಳ್ ಹೇಳಿದ, ಬೇರೆ ಮಂತ್ರಿಗಳು ಹೇಳಿದ, ಕುಮಾರಸ್ವಾಮಿ ಏನ್ ಹೇಳಿದ್ರು? ಕುಮಾರಸ್ವಾಮಿ ಮೈಸೂರಲ್ಲಿ ಏನ್ ಭಾಷಣ ಮಾಡಿದ್ರು, ಬೆಂಗಳೂರಲ್ಲಿ ಏನ್ ಮಾಡಿದ್ರು, ಪ್ರಧಾನಮಂತ್ರಿ ಮೋದಿಗಳ ಬಗ್ಗೆ ಏನ್ ಮಾತಾಡಿದ್ರು, ದೇವೇಗೌಡರು ಅಮಿತ್ ಶಾ ಬಗ್ಗೆ ಏನ್ ಮಾತಾಡಿದ್ರು, ಏನೆಲ್ಲ ಮರ್ತು ಬಿಟ್ರ ತೋರಿಸ್ಬೇಕಾ? ಯಡಿಯೂರಪ್ಪನವರು ನಿಮ್ಮನ್ನು ಮುಖ್ಯಮಂತ್ರಿ ಮಾಡಿದಾಗ ನಾನು ಪರಮೇಶ್ವರ್ ಅವರು ಸಿದ್ದರಾಮಯ್ಯ ಇಬ್ಬರು ಬಂದು ಗೌರವ ಬಂದು ಲೆಟರ್ ಕೊಟ್ಬಿಟ್ಟು ನಿನ್ನ ಬರೀ ಗಾಂಧಿ ತತ್ವವನ್ನು ಉಳಿಸಬೇಕು ಅಂತ ಹೇಳಿ ಮುಖ್ಯಮಂತ್ರಿ ಮಾಡಿದಾಗ ಯಡಿಯೂರಪ್ಪನವರು ನನಗೆ ಏನ್ ಹೇಳಿದ್ರು? DK ಶಿವಕುಮಾರ್, ಈ ಅಪ್ಪ ಮಕ್ಕಳು ಹುಷಾರು ನನಗೆ ಕೋಪ ಮಾಡಿದ್ದಾರೆ ಅಂತ ಹೇಳಿದ್ರು. ಅವ್ರನ್ನ ಜೈಲಿಗೆ ಕಳಿಸ್ಬಿಟ್ಟೆ ನೀನು. ಆ ಯಾವ್ದೋ ಕೇಸ್ ಹಾಕ್ಸ್ಬಿಟ್ಟು ಗವರ್ನರ್ ಕೈಲಿ ಹಾಕ್ಬಿಟ್ಟು ಜೈಲು ಕಳಿಸ್ಬಿಟ್ಟೆ. ಈಗ ಏನ್ ಮಾಡ್ತಾ ಇದ್ದಾರೆ ಕೂಡ ಪಾರ್ಟಿಗಳು ಅವ್ರ ಮನೇಲಿ ಏನೋ ಪಾಪ ಅವ್ರದು ಕುಟುಂಬ ಬೇರೆ ಅಂತ, ರೇವಣ್ಣ ಕುಟುಂಬ ಬೇರೆ. ಅವ್ರದೆಲ್ಲ ಫ್ಯಾಮಿಲಿ ಬಹಳ ಆಗ್ತಿದೆ, ಡಿವೈಡ್ ಆಗ್ಬಿಟ್ಟಿದೆ. DK ಶಿವಕುಮಾರ್ ಪೆಟ್ರೋಲ್ನ ಹಂಚ್ಬಿಟ್ಟಿದ್ದಾರೆ. ಏನ್ರಿ? ಐ ಆಮ್ ಎ ಸ್ಟ್ರೈಟ್ ಫೈಟರ್, ಐ ಆಮ್ ಎ ಸ್ಟ್ರೀಟ್ ಫೈಟರ್, ನಿನಗೂ ಗೊತ್ತಿದೆ ನನ್ನ ಹೋರಾಟ, ನೀನು ಅನುಭವಿಸಿದ್ಯಾ. ನೀನು ಬಂದಿದ್ದೆ ನನ್ನ ಮೇಲೆ ಫೈಟ್ ಮಾಡಕ್ಕೆ.
ನನ್ನ ಮೇಲೆ ಎಲೆಕ್ಷನ್ ಸೋತಿದ್ದೇನೆ. ಭಗವಂತ ಅವಕಾಶ ಕೊಡಿ, ನೋಡೋಣ, ಟೈಮ್ ಬರಲಿ, ದೇವ್ರ ಇನ್ನೂ ಸತಿ ಯುದ್ಧ ಮಾಡೋಣ. ಡೋಂಟ್ ವರಿ. ಆದರೆ ಈ ಚನ್ನಪಟ್ಟಣದ ಮಹಾಜನತೆಗೆ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ, ಇಲ್ಲಿ ಯಾರೇ ಕ್ಯಾಂಡಿಡೇಟ್ ಹಾಕ್ಬೋದು ಮುಂದಕ್ಕೆ, ಕ್ಯಾಂಡಿಡೇಟ್ ಅಲ್ಲ, ಇಲ್ಲಿ ಕ್ಯಾಂಡಿಡೇಟು ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಕ್ಯಾಂಡಿಡೇಟು. ಅದಕ್ಕೆ ಯಾರೇ